ದರ್ಶನ್ ಪಠಾಲಂನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಬರ್ಬರ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಗ್ಯಾಂಗ್ ಜೊತೆಗೂಡಿ ಜೈಲು ಪಾಲಾಗದಂತಹ ಏಟ್ ಆರೋಪಿ ರವಿಶಂಕರ್ ಚಿತ್ರದುರ್ಗದಲ್ಲಿ ಪಬ್ಲಿಕ್ ಟಿವಿಗೆ ರವಿ ಪತ್ನಿ ಕವಿತಾ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ಜೈಲಿನಲ್ಲಿ ರವಿ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಪತ್ನಿ, ನನ್ನನ್ನು ನೋಡಿದ ಕೂಡಲೇ ನನ್ನ ಗಂಡ ಗಳಗಳನೆ ಅತ್ತರು. ನಾನೇನು ತಪ್ಪು ಮಾಡಿಲ್ಲ, ಆದರೂ ನನಗೆ ಯಾಕೆ ಈ ರೀತಿಯ ಶಿಕ್ಷೆ? ಮಕ್ಕಳನ್ನ ನೋಡಿ ಕಣ್ಣೀರಿಟ್ಟು ನನಗೆ ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಅಳಲನ್ನ ತೋಡ್ಕೊಂಡ್ರು. ಸತ್ತೇ ಹೋಗುವಷ್ಟು ಬೇಸರವಾಗ್ತಾ ಇದೆ ಅಂಥೇಳಿ ಏಟ್ ಆರೋಪಿ ರವಿಶಂಕರ್ ಪತ್ನಿಯೇ ಇದ್ರು ರವಿಶಂಕರ್ ಕಣ್ಣೀರಿಟ್ಟಿದ್ದಾರಂತೆ. ಚಿತ್ರದುರ್ಗದಲ್ಲಿ ಪಬ್ಲಿಕ್ ಟಿವಿಗೆ ರವಿ ಪತ್ನಿ ಕವಿತಾ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಶಿಫ್ಟ್ ಮಾಡಿದ್ರು, ನಮ್ಮ ಮನೆಯವ್ರನ್ನ ನೋಡ್ಕೊಂಬರಕ್ಕೆ ಹೋಗಿದ್ವಿ. ಅವ್ರು ತುಂಬ ನೋವಲ್ಲಿದ್ದಾರೆ ಸರ್. ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ, ನನಗೆ ಇಲ್ಲಿ ವಾತಾವರಣ ಸರಿ ಇಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ, ನನಗೆ ಯಾಕಿಂತ ಶಿಕ್ಷೆ ಅಂತ ತುಂಬ ಅಳ್ತಾ ಇದ್ದಾರೆ ಸರ್. ಅವ್ರನ್ನ ಆದಷ್ಟು ಬೇಗ ಬಿಡಿಸ್ಕೊಡಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಕೇವಲ ಬಾಡಿಗೆಗೆ ಅಷ್ಟೇ ಹೋಗಿರೋದಕ್ಕೆ ಯಾಕೆ ಸರ್ ಇಂಥ ಶಿಕ್ಷೆ? ಬಾಡಿಗೆ ಯಾರು ದುಡಿಲೇಬಾರ್ದ, ಯಾರು ಟ್ಯಾಕ್ಸ್ ಇಟ್ಕೊಳ್ಳೇಬಾರ್ದ ಅನ್ನೋ ಪರಿಸ್ಥಿತಿ ಬಂದಿದೆ ಸರ್. ನಮಗೆ ಟ್ಯಾಕ್ಸಿನೇ ಬೇಡ, ಎಲ್ಲ ಡ್ರೈವರ್ನು ಕೇಳ್ಕೋಬೇಕು ಅನ್ಸ್ಬಿಟ್ಟದೆ. ಯಾರೋ ಡ್ರೈವರ್ ಕೆಲಸನೇ ಮಾಡಬೇಡ್ರಪ್ಪ ಅನ್ನೋಷ್ಟು ಪರಿಸ್ಥಿತಿ ನಮಗೂ ಬಂದಿದೆ ಸರ್. ಇದು ತಪ್ಪಲ್ಲ ಡ್ರೈವಿಂಗ್ ಮಾಡೋದು. ಡ್ರೈವಿಂಗ್ ಟ್ಯಾಕ್ಸ್ ಇದ್ರೇನೆ ಎಲ್ಲರೂ ಬದುಕೋದಕ್ಕಾಗೋದು. ಅವರಿಲ್ಲ ಅಂದ್ರೆ ನಾವಿಲ್ಲ, ನಾವಿಲ್ಲ ಅಂದ್ರೆ ಅವರಿಲ್ಲ ಸರ್. ಆಗ ಇಂಥ ಶಿಕ್ಷೆ ಯಾರಿಗೂ ಬರ್ಬಾರ್ದು ಸರ್. ಬಾಡಿಗೆಗಂತ ಹೋಗಿದ್ರ ಅವ್ರದ್ದು ಏನಿದೆ ಕೆಲಸ ಅವ್ರು ಕೊಟ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟಿದ್ರೆ ಆಗಿತ್ತಲ್ಲ ಸರ್. ಇಂಥ ಅಪವಾದನೆ ಒರೆಸಿ ಅವ್ರನ್ನ ಯಾಕೆ ಸರ್ ಅಲ್ಲಿ ಇಟ್ಕೊಂಡು ಹೆಂಡತಿ ಮಕ್ಕಳು ನರಳಾಗಿ ಮಕ್ಕಳು ನರಳಂಗೆ ಮಾಡೋದು ಸರ್. ಸರ್ ಸೆಕೆಂಡ್ ಟೈಮ್ ನೋಡಿದ್ದೀನಿ ಸರ್. ನಾನು ಬೆಂಗಳೂರಲ್ಲಿ ಒಂದು ಟೈಮ್ ನೋಡಿ ಬಂದೆ, ತುಮಕೂರಲ್ಲಿ ಒಂದು ಟೈಮ್ ನೋಡಿ ಬಂದೆ ಸರ್. ಅವ್ರು ಭಾಳ ಬೇಜಾರಲ್ಲಿದ್ದಾರೆ ಸರ್. ತುಂಬ ಅಳ್ತಿದ್ದಾರೆ ಸರ್, ತುಂಬ ಅಳ್ತಿದ್ದಾರೆ. ನಾನು ಏನೂ ತಪ್ಪು ಮಾಡಿಲ್ಲ, ನಾನು ಅಮಾಯಕ ಇದ್ದೀನಿ, ನನಗೆ ಯಾಕೆ ಇಂಥ ಶಿಕ್ಷೆ? ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲಲ್ಲ, ಹೊರಗೆ ಬರೋಕ್ಕಾಗ್ತಿಲ್ಲಲ್ಲ ಅಂತ ಭಾಳ ನೋವಲ್ಲಿದ್ದಾರೆ ಸರ್. ಊಟ ಅಡ್ಜಸ್ಟ್ ಆಗ್ತಿಲ್ಲ, ಅಲ್ಲಿನ ವಾತಾವರಣ ಅಡ್ಜಸ್ಟ್ ಆಗ್ತಿಲ್ಲ. 15 ದಿನಕ್ಕೇನೆ ಅವ್ರಿಗೆ ಬದುಕದೇ ಬೇಡ ಅನ್ನೋಷ್ಟು ಸ್ಥಿತಿಯಲ್ಲಿರೋ, ನನ್ನ ಕೈಲಿ ಇರೋಕ್ಕೆ ಆಗ್ತಿಲ್ಲ, ನಾನು ಏನು ಆಗ್ತೀನೋ ನನಗೆ ಗೊತ್ತಿಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ನಾವೇನು ಮಾಡೋದು ಸರ್? ಇನ್ನೂ 2 ತಿಂಗಳು 3 ತಿಂಗಳು ಅಂದರೆ ಅವ್ರು ಇರ್ತಾರೋ ಇಲ್ಲೋ, ನಮ್ಮ ಪರಿಸ್ಥಿತಿ ಏನು ಅನ್ನೋ ಭಾಳ ಬೇಜಾರಿಲ್ಲಿದೆ ಸರ್. ನಮ್ಗೆ ಆದಷ್ಟು ಬೇಗ ಯಾರಾದರೂ ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿದ್ದರೆ ನಮ್ಮ ಮನೆಯವ್ರನ್ನೊಂದು ಬೇಗ ಬಿಡಿಸ್ಕೊಂಬಂದು ಕೊಡಿ ಸರ್. ನಮ್ಗೆ ಯಾವ ದುಡ್ಡು ಬೇಡ, ಯಾವ ರೇಷನ್ ಬೇಡ, ಏನೂ ಬೇಡ ಸರ್. ನಮಗೆ ನಮ್ಮ ಮನೆಯವ್ರನ್ನೊಂದು ಕರ್ಕೊಂಬಂಡ್ರೆ ನಾವೇ ದುಡ್ಕೊಂಡು ತಿಂತೀವಲ್ಲ, ನಾವೇ ಇನ್ನೊಬ್ರಿಗೆ ಕೊಡೋರಾಗಿರ್ತೀವಿ ಸರ್. ನಮ್ಮ ಮನೆಯವ್ರನ್ನೊಬ್ಬರು ನಮ್ಮ ಮನೆಗೆ ಕಳಿಸ್ಬಿಟ್ರೆ ಅಷ್ಟೇ ಸಾಕು ಸರ್. ನಾವು ಧೈರ್ಯವಾಗಿರಿ ಅಂತಲೇ ಹೇಳ್ತೀರಿ ಸರ್. ಅವ್ರದ್ದೇ ನೋವು ಹೇಳ್ತಿದ್ದಾರೆ ಸರ್. ನಮ್ಮ ನೋವೇ ಕೇಳೋ ಪರಿಸ್ಥಿತಿಲಿ ಅವ್ರಿಲ್ಲ ಸರ್. ನಾನು ಹೊರಗೆ ಬಂದರೆ ಸಾಕು, ನನ್ನ ಹೆಂಡತಿ ಮಕ್ಕಳು ನಾನು ಚೆನ್ನಾಗಿ ನೋಡ್ಕೊತೀನಲ್ಲ ಅನ್ನೋ ಭರವಸೆ ಇದೆ ಸರ್. ನನ್ನನ್ನೊಂದು ಹೊರಗೆ ಬಿಟ್ಟರೆ ಸರ್, ನಾನೇನು ತಪ್ಪು ಮಾಡಿಲ್ಲ, ಅಮಾಯಕ ಇದ್ದೀನಿ, ನನ್ನನ್ನು ಯಾಕಿಂತ ಶಿಕ್ಷೆಯಲ್ಲಿ ಬಲಿ ಮಾಡಿದ್ದಾರೆ ಅಂತ ಅವರೇ ಆ ನೋವಲ್ಲೇ ಇದ್ದಾರೆ ಸರ್. ದರ್ಶನ್ ಕಡೆಯವ್ರು ಯಾರೋ ವೆಂಕಟೇಶ್ ಅಂತ ಸರ್ ಫೋನ್ ಮಾಡಿದ್ರು, ನಿನ್ನ ಗಂಡ ಅಮಾಯಕ ಇದ್ದಾನೆ, ನಮ್ಮನ್ನು ಬಿಡಿಸ್ಕೊಡ್ತೀವಿ, ಒಂದೇನೂ ತಪ್ಪಿಲ್ಲ, ಅವ್ನು ಯಾವ ದುಡ್ಡು ತಂದಿಲ್ಲ, ಯಾವ ಒಡವೆನೂ ತಂದಿಲ್ಲ, ಅವ್ನು ಬಾಡಿಗೆಗಂತ ಬಂದಿರೋದು ಎಲ್ರಿಗೂ ಗೊತ್ತಾಗಿದೆಮ್ಮ, ಅವನನ್ನು ಆದಷ್ಟು ಬೇಗ ಬಿಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಬೇಲಿಗೆ ಕೂಡ ಅಪ್ಲೈ ಮಾಡಿದ್ದಾರೆ ಸರ್. ಬೋವಿ ಗುರುಪೀಠದಲ್ಲಿ 2 ಮಕ್ಕಳು ಓದ್ತಾ ಇದ್ರು ಸರ್. ಒಂದು 3rd ಸ್ಟ್ಯಾಂಡರ್ಡ್, ಒಬ್ಬನು LKG. ನಾವು ಫೀಸ್ ಕಟ್ಟೋಕ್ಕಾಗಲ್ಲ, ಅವ್ರು ಏನು ಕೇಳೋದಂತ ನಮ್ಮ ಮನೇಲಿ ಇಟ್ಕೊಂಡಿದ್ವಿ. ಇವಾಗ ಅವರೇ ಪ್ರಿನ್ಸಿಪಲ್ ಫೋನ್ ಮಾಡಿ ಈ ವರ್ಷ ಎಜುಕೇಷನ್ ಫ್ರೀ ಮಾಡಿಸ್ಕೊಡ್ತೀನಿ ಅಂತ ಕರೆದಿದ್ದಾರೆ ಸರ್. ಹಂಗಾಗಿ ನಾನು ಕಳಿಸಿದ್ದೀನಿ ಸರ್ ಸ್ಕೂಲಿಗೆ. ಎಜುಕೇಷನ್ನ ನಾನು ಫುಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಧನ್ಯವಾದಗಳು ಸಲ್ಲಿಸ್ತೀನಿ ಸರ್ ಎಜುಕೇಷನ್ ಟ್ರಸ್ಟ್ ಅವ್ರಿಗೆ. ಸರ್ ಎಲ್ಲ ಲಾಯರ್ ಹತ್ರ ನಿಮ್ಮ ಕೈಲಿ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಮನಸ್ಸಿದ್ರೆ, ಸಹಾಯ ಮಾಡೋ ಸ್ಥಿತಿಯಲ್ಲಿ ನೀವಿದ್ರೆ ನಮ್ಮ ಮನೆಯವ್ರನ್ನೊಂದು ನಮ್ಮ ಮನೆಗೆ ಕಳಿಸ್ಕೊಡಿ ಸರ್. ನಮಗೆ ನಾವು ಯಾವ ಹೆಲ್ಪು ಕೇಳಲ್ಲ ಸರ್ ನಾವು.